ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೋವಿಡ್ ಪರಿಸ್ಥಿತಿ ಒಬ್ಬರಲ್ಲ ಇಡೀ ಸರ್ಕಾರ ನಿರ್ವಹಿಸಿತ್ತು. ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಬಿಜೆಪಿ ನಾಯಕರ ಅಸಮಾಧಾನ. ಇದರಲ್ಲಿ ನಾವೇನ್ ಮಾಡಿದ್ದೀವಿ ಅಂತ ಮಾಜಿ ಸಚಿವರು ಗರಂ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಾಹುಕಾರ ಅಭಿಮಾನಿಗಳಲ್ಲಿ ಹುರುಪು. ಸತೀಶ್ ಮುಂದಿನ ಮುಖ್ಯಮಂತ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ. ಅತ್ತ ಜಾರಕಿಹೊಳಿ ಫುಲ್ ಸೈಲೆಂಟ್. ಖರ್ಗೆ ಕುಟುಂಬದ ವಿರುದ್ಧ ಕೆಎಡಿಬಿ ನಿಗಮದ ಸಿಎ ನಿವೇಶನ ಪಡೆದ ಆರೋಪ. ಬಿಜೆಪಿ ದಲಿತಾಸ್ತ್ರ ಪ್ರಯೋಗಕ್ಕೆ ರೆಡಿ. ಹೈಕಮಾಂಡ್ ಸೂಚನೆ ಅನ್ವಯ. ಛಲವಾದಿ ನಾರಾಯಣಸ್ವಾಮಿ ಮೂಲಕ ಕೌಂಟರ್. ಕಲ್ಯಾಣ ಕರ್ನಾಟಕದತ್ತ ಈಗ ಕಾಂಗ್ರೆಸ್ ಸರ್ಕಾರದ ಚಿತ್ತ. ಕಲಬುರಗಿಯಲ್ಲಿ ನಡೆಯಲಿದೆ 2ನೇ ಸಚಿವ ಸಂಪುಟ ಸಭೆ. ಸೆಪ್ಟೆಂಬರ್ 17ಕ್ಕೆ ಸಿಎಂ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ. ಜಲಪಾತೋತ್ಸವ ನೆಪದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಪ್ಲಾನ್. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಗಂಭೀರ ಆರೋಪ. ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನದ ಎಚ್ಚರಿಕೆ. ಎಚ್ಎಂಟಿ ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸಚಿವರ ಪ್ಲಾನ್. ಕೇಂದ್ರದಿಂದ 300 ಕೋಟಿ ಹೂಡಿಕೆ ಮಾಡಿಸೋದಕ್ಕೆ ನಿರ್ಧಾರ. ಎಲ್ಲಾ ಸಂಸದರಿಗೂ ಎಚ್ಎಂಟಿ ವಾಚ್ ಗಿಫ್ಟ್ ಕೊಡೋದಕ್ಕೆ ಕುಮಾರಸ್ವಾಮಿ ತಯಾರಿ. ಮತ್ತೊಂದು ಬೇಡಿಕೆ ಈಡೇರಿಸಿದ ಜೈಲಾಧಿಕಾರಿಗಳು. ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ. ಜೈಲು ನಿಯಮದ ಪ್ರಕಾರ ಟಿವಿ ಕೊಟ್ಟ ಸಿಬ್ಬಂದಿ. ಕೊಲೆಗೂ ಮುನ್ನ ಹಾಗೂ ಕೊಲೆಯ ನಂತರ ದರ್ಶನ್ ಪವಿತ್ರ ಮಾತು. 2 ಬಾರಿ ಕರೆ, ಮಾತನಾಡಿದ್ದು ಜಸ್ಟ್ 16 ಸೆಕೆಂಡ್. ಕಾಲ್ ಲಿಸ್ಟ್ ಡಿಲೀಟ್ ಮಾಡಿರೋದು ಇಬ್ಬರ ಮೊಬೈಲ್ ರಿಟ್ರೀವ್ ವೇಳೆ ಬೆಳಕಿಗೆ. ಕಲಬುರಗಿಯಲ್ಲಿ ಅತಿ ದೊಡ್ಡ ಹನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್. ಅಮಾಯಕ ಯುವತಿಯರನ್ನು ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳಿಗೆ ಖೆಡ್ಡ. ಹನಿ ಟ್ರ್ಯಾಪ್ ಸಂತ್ರಸ್ತೆಯಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ. ಕೋಲಾರದಲ್ಲಿ ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋ ಕೇಸ್. ಫೋಕ್ಸೋ ಕೇಸ್ ರದ್ದು ಕೋರಿದ್ದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಟೀಚರ್ ಮುನಿಯಪ್ಪಗೆ ಜೈಲೇ ಗತಿ. ಟ್ಯಾಂಕರ್ನಿಂದ ಹೆದ್ದಾರಿಯಲ್ಲಿ ಆಯಿಲ್ ಸೋರಿಕೆ. ಕುಂದಾಪುರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಜಾರಿ ಬಿದ್ದ ದ್ವಿಚಕ್ರ ವಾಹನ ಸವಾರರು. ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಪೊಲೀಸರು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿಲ್ಲ ಗಣಪತಿ ಹಬ್ಬದ ಸಂಭ್ರಮ. ಜೈಲಲ್ಲಿ ದರ್ಶನ್ ಇರೋ ಹಿನ್ನೆಲೆಯಲ್ಲಿ ಸರಳ ಆಚರಣೆ. ಕೈದಿಗಳಿಗೂ ಗಣೇಶನ ದರ್ಶನ. ಕೈ ಮುಗಿದು ಪ್ರಾರ್ಥನೆಗೆ ಮಾತ್ರ ಅವಕಾಶ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನಿರ್ಬಂಧ. ರಾಜ್ಯದಾದ್ಯಂತ ಗಣೇಶ್ ಚತುರ್ಥಿಯ ಸಂಭ್ರಮ. ವಿಘ್ನ ವಿನಾಶಕನಿಗೆ ಮನೆ ಮನೆಗಳಲ್ಲೂ ಭರ್ಜರಿ ಸ್ವಾಗತ. ಬೆಳಗ್ಗೆಯಿಂದ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಹುಬ್ಬಳ್ಳಿಯ ವಿವಾದಿತ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಕೌಂಟೌನ್. ಶ್ರೀರಾಮನ ಅವತಾರದಲ್ಲಿ ಗಣಪನ ದರ್ಶನ. 3,000 ಮಠದಿಂದ ಗಣೇಶ ಮೂರ್ತಿಯ ಭರ್ಜರಿ ಮೆರವಣಿಗೆ. ಕೊಡಗಿನಲ್ಲಿ ಗಣೇಶ ಹಬ್ಬದ ಸಡಗರ. ಇತಿಹಾಸ ಪ್ರಸಿದ್ಧ ಕೋಟೆ ಮಹಾಗಣಪತಿ ದೇಗುಲಕ್ಕೆ ಹಲವು ಕಡೆಗಳಿಂದ ಬರ್ತಿದ್ದಾರೆ ಭಕ್ತರು. ಈಡುಗಾಯಿ ಸೇವೆ ಮೂಲಕ ಹರಕೆ ಸಮರ್ಪಣೆ. ಸಾವಿರ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಬೃಹತ್ ವಿನಾಯಕನ ಆಕೃತಿ ರಚನೆ. 2 ಎಕರೆ ಶಾಲಾ ಮೈದಾನದಲ್ಲಿ ಮೂಡಿದ ವಿನಾಯಕ. ಕೊಪ್ಪಳದ ಶ್ರೀರಾಮನಗರ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಗಣೇಶನ ರಚನೆ. ಕೆಡಿ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೂ ಹಬ್ಬದ ಸಂಭ್ರಮ. ಗಣೇಶನನ್ನ ಕೂರಿಸಿ ಅದ್ದೂರಿಯಾಗಿ ಆಚರಣೆ. ಕುಣಿದು ಕುಪ್ಪಳಿಸಿದ ಧ್ರುವ ಸರ್ಜಾ, ಜೋಗಿ ಪ್ರೇಮ್, ರಮೇಶ್ ಅರವಿಂದ್. ಬೆಂಗಳೂರು ನಡೀತಾ ಇರೋದೇ ನಮ್ಮಿಂದ ಅಂತ ನಾಲಗೆ ಹರಿಬಿಟ್ಟ ಹೊರ ರಾಜ್ಯದ ಯುವತಿ. ಮೊನ್ನೆ ಆಟೋ ಚಾಲಕನ ವರ್ತನೆ ಖಂಡಿಸೋ ಬರದಲ್ಲಿ ಕನ್ನಡಿಗರಿಗೆ ಅವಾಚ್ಯ ಶಬ್ದ ಬಳಕೆ. ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆ ಕೇಳಿ ವಿಡಿಯೋ ಡಿಲೀಟ್.
ಸಹೋದ್ಯೋಗಿಗಳ ವಿರುದ್ಧವೇ ಸಂಚು. ವಲಯ ಅರಣ್ಯಾಧಿಕಾರಿ ವಿರುದ್ಧ 3ನೇ ವ್ಯಕ್ತಿಯಿಂದ ದೂರು. ಭ್ರಷ್ಟ ಅಧಿಕಾರಿ ಪ್ರಸನ್ನ ಸುಬೇದಾರ್ ಅಮಾನತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.